ಬತ್ತೂರೇಶ್ವರ ಶಿಕ್ಷಣ ಸಂಸ್ಥೆ ಇದರ ಅಡಿಯಲ್ಲಿ ನಡೀತಕ್ಕಂಥ ಕುಮಾರೇಶ್ವರ ಗುರುಕುಲ್ ಪ್ರಾಥಮಿಕ ಶಾಲೆ ನೂಲ್ವಿ ಇದರ 11ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರುವೃಂದದ ಚರಣಕಮಲ ಪಾದಗಳಲ್ಲಿ ಅನಂತ ಕೋಟಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಈ ಸಂಸ್ಥೆಯ ಮುದ್ದು ಮಕ್ಕಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಂದಿರೇ, ಈ ಸಂಸ್ಥೆ ಕಳೆದ 11 ವರ್ಷಗಳಿಂದ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಕಾರ ನೀಡ್ತಾ ಬಂದಿದೆ. ನಾನು ಒಂದು 10 ನಿಮಿಷ ಬೇಗ ಬಂದಾಗೆಲ್ಲ ನಾನು ಈ ಮಕ್ಕಳ ಚಟುವಟಿಕೆ ನಾನು ನೋಡ್ತಾ ಇದ್ದೆ. ಬಹಳ ಖುಷಿ ಅನ್ನಿಸ್ತು. ಯಾಕಪ್ಪ ಅಂತಂದ್ರೆ ಜೀವನದಲ್ಲಿ ಶಿಕ್ಷಣ ಎಷ್ಟು ಮುಖ್ಯನೋ ಸಂಸ್ಕಾರವು ಅದಕ್ಕಿಂತ ಒಂದು ಪಟ್ಟು ಹೆಚ್ಚಿಗೆ ಮುಖ್ಯ. ಯಾಕಪ್ಪ ಅಂತಂದ್ರೆ ಬರೇ ಶಿಕ್ಷಣ ಸಿಕ್ಕರೆ ಸಂಸ್ಕಾರ ಇರೋದಿಲ್ಲ. ಶಿಕ್ಷಣ ಹಾಗೂ ಸಂಸ್ಕಾರ ಎರಡೂ ಇದ್ರೆ ಮಾತ್ರ ಅವನು ಒಳ್ಳೆಯ ಮಾನವನಾಗಾಕ ಅರ್ಹ ಇರ್ತಾನೆ. ಈ ಸಂಸ್ಥೆಯವರು ಉತ್ತಮ ಶಿಕ್ಷಣ ಜೊತೆ ಹಾಗೂ ಒಳ್ಳೆಯ ಎಲ್ಲ ಕಾಳಜಿ ಮುಖಾಂತರ ಅವರಿಗೆ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಈ ಸಂಸ್ಥೆಯು ಕಳೆದ 11-12 ವರ್ಷಗಳಿಂದ ನಮ್ಮ ನೂಲ್ವಿ ಗ್ರಾಮದಲ್ಲಿ ಬಹಳ ಅದ್ಭುತವಾಗಿ ನಡೀತಾ ಬಂದಿದೆ. ತಾವೆಲ್ಲ ನೋಡಿದ್ರಿ, 16-17% 86-87% ಬರಬೇಕಂತಂದ್ರೆ ಇಲ್ಲಿರುವ ಶಿಕ್ಷಕವೃಂದಗೆ ಎಷ್ಟು ಕಷ್ಟವಾಗುತ್ತದೆ ಮಕ್ಕಳನ್ನ ತಿದ್ದಿ ಅವರಿಗೆ ಕಲಿಸ್ಬೇಕಂತಂದ್ರೆ. ಗ್ರಾಮೀಣ ಮಟ್ಟದಲ್ಲಿ ಒಂದು ಸಂಸ್ಥೆ ನಡೆಯೋದು ಬಹಳಷ್ಟು ಕಷ್ಟ. ಯಾಕಂದ್ರೆ ಇಲ್ಲಿ ಅನೇಕ ಪ್ರೆಷರ್ ಬರ್ತಾವೆ, ನಮ್ಮ ಮಕ್ಕಳು ತಗೋರಿ, ನಿಮ್ಮ ಹುಡುಗರು ತಗೋರಿ, ಹಂಗೆ ಮಾಡ್ರಿ ಅಂತ ಹೇಳಿ. ಆದ್ರೆ ಈ ಗ್ರಾಮೀಣ ಮಟ್ಟದಲ್ಲಿ ಇರೋ ವಿದ್ಯಾರ್ಥಿಗಳನ್ನ ಪ್ರತಿಭಾಶಾಲಿಯಾಗಿ ಮಾಡ್ತಾರಲ್ಲ, ಆದ ಕ್ರೆಡಿಟ್ ಯಾರಿಗಾರ ಹೋಗ್ಬೇಕಂದ್ರೆ ಈ ಸಂಸ್ಥೆಯ ಎಲ್ಲ ಶಿಕ್ಷಕರಿಗೆ ಹೋಗ್ಬೇಕಂತ ನಾನು ಇಚ್ಛೆ ಪಡ್ತೇನೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ನನಗೆ ಭಾಳ ಲೈಕ್ ಆಗಿದ್ದೇನಪ್ಪ ಅಂದ್ರೆ ಮಕ್ಕಳನ್ನ ಎಷ್ಟು ಸಂಸ್ಕಾರವಾಗಿ ಅವ್ರು ಕಲಿಸ್ಯಾರಪ್ಪ ಅಂದ್ರೆ ಗುರುಗಳಿಗೆ ಹೂ ಬುಚ್ಚೆ ಕೊಟ್ಟ ತಕ್ಷಣ ಕಾಲು ಮುಗಿದ್ರು. ಎಲ್ಲ ಗಣ್ಯರ ಮಾನ್ಯರಿಗೂ ಹೂ ಬುಚ್ಚೆ ಕೊಟ್ಟು ಕಾಲು ಮುಗಿತಾ ಇದ್ರು. ಇವತ್ತಿನ ದಿನಮಾನದಲ್ಲಿ ಶಿಕ್ಷಣ ಸಿಗ್ತಾ ಇದೆ, ಸಂಸ್ಕಾರ ಸಿಗ್ತಾ ಇಲ್ಲ. ಬರೇ ಶಿಕ್ಷಣ ಸಿಕ್ಕರೆ ನಿಮ್ಮ ಮಕ್ಕಳು IAS ಆಗ್ತಾರ, GS ಆಗ್ತಾರ, ಅಮೇರಿಕಕ್ಕೆ ಹೋಗ್ತಾರ, ಸೈಂಟಿಸ್ಟ್ ಆಗ್ತಾರ. ಆದ್ರೆ ಹೆತ್ತ ತಂದೆ ತಾಯಿ ಇಲ್ಲೇ ನೂಲ್ವಾಗ ಇರ್ತಾರೆ. ಸಂಸ್ಕಾರ ಸಿಕ್ಕರೆ ಏನಾಗ್ತೈತಿ, ಅವರು ನಿಮ್ ಜೊತೆ ಇರ್ತಾರ, ಇಲ್ಲ ನಿಮ್ಮನ್ನೂ ಕರ್ಕೊಂಡು ಹೋಗ್ತಾರೆ. ವೃದ್ಧಾಪ್ಯ ಜೀವನದಾಗ ನಿಮ್ಮನ್ನು ಯಾರಾದ್ರೂ ನೋಡ್ಕೋತಾರಪ್ಪ ಅಂದ್ರೆ ಅದು ನಿಮ್ಮ ಮಕ್ಕಳು. ಅದು ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ಕೋಬೇಕಂದ್ರೆ ಶಿಕ್ಷಣ ಜೊತೆ ಸಂಸ್ಕಾರವನ್ನು ಕೊಡ್ಬೇಕು. ಈ ಜಗತ್ತಿನಾಗ ನೀವು ನೋಡ್ತಾ ಇದ್ದೀರಿ, ಎಲ್ಲ ಕಡೆ ಯುದ್ಧ ಆಗ್ತಾ ಇದೆ. ಆದ್ರೆ ನಮ್ಮ ದೇಶದಾಗ ಯುದ್ಧ ಆಗಂತರೂ ಇಂಥ ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇದಾವೆ. ಯಾಕಪ್ಪ? ಒಂದು ಒಳ್ಳೆ ಸಂಸ್ಕಾರ ಇದೆ.